ಇದು ಆಂಧ್ರ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದ ಡೆಡ್ಲಿ ಮರ್ಡರ್. ಪ್ರೇಯಸಿಯನ್ನ ಕೊಂದು ತುಂಡು ತುಂಡಾಗಿ ಕತ್ತರಿಸಿದ್ದಾನೆ ಹಂತಕ. ದೇಹವನ್ನ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಕ್ರೌರ್ಯವನ್ನ ಮೆರೆದಿದ್ದಾನೆ. ಇತ್ತೀಚೆಗೆ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಕ್ರೌರ್ಯ ಮಾಡೋದಕ್ಕೂ ಕೂಡ ಯಾವ ರೀತಿಯಾದ್ರೂ ಕೂಡ ಹೇಸದೆ ಇರುವಂತಹ ಮನಸ್ಥಿತಿಗೆ ಬಂದು ತಲುಪಿದೆ ಈಗಿನ ಈ ಒಂದು ಯುವ ಜನತೆ ಅಥವಾ ಸಮಾಜ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಘನಘೋರ ಕೃತ್ಯ ನಡೆದಿದೆ. ನೌಕಾಪಡೆಯ ಉದ್ಯೋಗಿ ರವೀಂದ್ರ ಮೌನಿಕಾಳನ್ನ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾನೆ. ಹೆಂಡತಿದ್ಲು ತವರಿಗೆ ಕಳಿಸಿದ್ದಾನೆ. ಆಕೆ ತವರಿಗೆ ಹೋದಾಗ ರವೀಂದ್ರ ತನ್ನ ಮಾಜಿ ಪ್ರೇಯಸಿಯನ್ನ ಮನೆಗೆ ಕರೆಸಿಕೊಂಡಿದ್ದಾನೆ. ಈ ವೇಳೆ ಇಬ್ಬರ ಮಧ್ಯೆ ಜಗಳ ಆಗಿದೆ. ಚಾಕು ಇರಿದು ಕೊಲೆ ಮಾಡಿದ್ದಾನೆ ಈ ರವೀಂದ್ರ. ಕೊಲೆ ಬಳಿಕ ಶವವನ್ನ 35 ತುಂಡು ಮಾಡಿದ್ದಾನೆ, ಕತ್ತರಿಸಿದ್ದಾನೆ. ಆತನ ಮನಸ್ಥಿತಿ ಹೇಗಿರಬೇಕು ಅಂತ ನಾವು ನೋಡಬೇಕು. ಆಕೆ ಸಾವನ್ನಪ್ಪಿದ ಬಳಿಕ ಆಕೆಯ ಇಡೀ ಶವವನ್ನ ಈತ ಎಸ್ಕೇಪ್ ಮಾಡುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಗೊತ್ತಾಗದ ಹಾಗೆ ಇದನ್ನು ಏನಾದ್ರೂ ಮಾಡಬೇಕು ಅಂತ ಹೇಳಿ 35 ಪೀಸ್ ಮಾಡಿದ್ದಾನೆ. ಬಳಿಕ ಮನೆಯಲ್ಲಿದ್ದ ಫ್ರಿಡ್ಜ್ನಲ್ಲಿ ತುಂಬಿಟ್ಟಿದ್ದಾನೆ ಆರೋಪಿ ಈತ. ಆ ಒಂದು ಶವವನ್ನ ಪೀಸ್ ಮಾಡಿ ಫ್ರೀಜರ್ ಅಲ್ಲಿ ಇಟ್ಟಿದ್ದಾನೆ. ಶವದ ತುಂಡು ಹೊರ ಸಾಗಿಸಲಾಗದೆ ಕೊನೆಗೆ ಈತ ಪೊಲೀಸರಿಗೆ ಶರಣಾಗ್ತಾನೆ. ಪತ್ನಿ ಬಳಿ ಅಕ್ರಮ ಸಂಬಂಧದ ಬಗ್ಗೆ ಹೇಳ್ತಾಳೆ ಅಂತ ಹೇಳಿ ಕೊಲೆಯನ್ನ ಮಾಡಿದ್ದು, ಕೊಲೆ ಮಾಡಿ ದೇಹ ಪೀಸ್ ಮಾಡಿರೋದು ಅಂತ ಹೇಳಿ ಆತ ಕೊನೆಗೆ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಈಗ ಪೊಲೀಸರು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಆತ ಕೊಟ್ಟಿದ್ದಾನೆ. ರವೀಂದ್ರನ ಮನೆಯಲ್ಲಿದ್ದ ಫ್ರಿಡ್ಜ್ನಲ್ಲಿ ದೇಹದ ತುಂಡುಗಳು ಪತ್ತೆಯಾಗಿದ್ದು, ಆದರೆ ಮೌನಿಕಾಳ ತಲೆಯ ಭಾಗ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಅದನ್ನ ಎಲ್ಲಿ ತಗೊಂಡು ಹೋಗಿದ್ದಾನೆ ಈತ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮನಸ್ಥಿತಿ ಯಾವ ರೀತಿಯಾಗಿ ಕ್ರೌರ್ಯವನ್ನ ಏನ್ ಬೇಕಾದ್ರೂ ನಾವು ಮಾಡಬಹುದು ಅನ್ನುವಂತಹ ಸ್ಥಿತಿ ತಲುಪಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರಶುರಾಮ್, ಈಗ ಇತ್ತೀಚಿನ ಮನಸ್ಥಿತಿಯನ್ನು ನಾವು ನೋಡ್ತಾ ಹೋದ್ರೆ ಏನ್ ಬೇಕಾದ್ರೂ ಮಾಡುವಂತಹ ಒಂದು ಮನಸ್ಥಿತಿಗೆ ಬಂದು ತಲುಪಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಅಂತ ಹೇಳಿ. ತಾನು ಪ್ರೀತಿ ಮಾಡಿದ್ದೆ, ಆದ್ರೆ ಪ್ರೀತಿಸಿದ ಹುಡುಗಿಯನ್ನೇ ಈತ ಈ ರೀತಿಯಾಗಿ ಕ್ರೌರ್ಯದ ರೀತಿಯಲ್ಲಿ ಸಾಯಿಸಿ ಅದನ್ನ ಕೂಡ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಹೇಗಿರ್ಬೇಕು ಅಂತೇಳಿ ಇಡೀ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಿದಾಗ ಏನೆಲ್ಲ ಅಂಶಗಳು ಗೊತ್ತಾಗಿದೆ? ಹೌದು ನವಿತಾ, ಈ ದೆಹಲಿಯ ಶ್ರದ್ಧಾ ಮಾದರಿಯಲ್ಲಿ ಮತ್ತೊಂದು ಘನಘೋರ ಘಟನೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿರುವಂತದ್ದು. ಈ ಆರೋಪಿ ರವೀಂದ್ರ ಈತ ನೌಕಾಪಡೆಯ ಉದ್ಯೋಗಸ್ಥನಾಗಿರ್ತಾನೆ. ಈತ ತನ್ನ ಪ್ರೇಯಸಿ ಮೌನಿಕಾಳ ಜೊತೆ ಏನಂತರ ಅಕ್ರಮ ಸಂಬಂಧವನ್ನು ಹೊಂದಿರ್ತಾನೆ. ಯಾಕಂದ್ರೆ ಈಗಾಗಲೇ ನೌಕಾಪಡೆಯ ಸಿಬ್ಬಂದಿಯಾಗಿದ್ದಂತ ರವೀಂದ್ರಗೆ ಮದುವೆ ಆಗಿರುತ್ತೆ. ಆದರೂ ಸಹ 2021ರಲ್ಲಿ ಡೇಟಿಂಗ್ ಆ್ಯಪ್ ಮೂಲಕ ಮೌನಿಕಾಳ ಜೊತೆ ಸಂಪರ್ಕ ಹೊಂದಿರ್ತಾನೆ. ಇಬ್ಬರ ಮಧ್ಯೆ ಸ್ನೇಹ ಆಗುತ್ತೆ. ಸ್ನೇಹದ ಬಳಿಕ ಇಬ್ಬರ ನಡುವಿನ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಇದಾದ ಮೇಲೆ ಏನಂತಾರೆ ಇಬ್ಬರ ನಡುವೆ ಹಣಕಾಸಿನ ವಿಚಾರವೂ ಕೂಡ ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಏನಂತಂದ್ರೆ 2021ರ ಬಳಿಕ ಈತ ಮೌನಿಕಾಗೆ 3 ಲಕ್ಷಕ್ಕೂ ಅಧಿಕ ಹಣವನ್ನು ನೀಡಿರ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಆಗಾಗ ಹಣಕಾಸಿನ ವಿಚಾರವಾಗಿ ಜಗಳ ಆಗ್ತಿರುತ್ತೆ. ಮೊನ್ನೆ ಕಳೆದ ವಾರ ಏನಂತಂದ್ರೆ ರವೀಂದ್ರನ್ ತನ್ನ ಪತ್ನಿ ಊರಿಗೆ ಹೋದ ಸಮಯದಲ್ಲಿ ಮೌನಿಕಾಳನ್ನ ತನ್ನ ಮನೆಗೆ ಕರ್ಸ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ಆಗುತ್ತೆ. ಈ ಜಗಳ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತದ್ದು. ಕೊನೆಯಲ್ಲಿ ಕೊಲೆ ಮಾಡಿದ ಬಳಿಕ ಶವವನ್ನ ಈತ 35ಕ್ಕೂ ಹೆಚ್ಚು ತುಂಡುಗಳಾಗಿ ಕತ್ತರಿಸಿ ತನ್ನ ಫ್ರಿಡ್ಜ್ನಲ್ಲಿ ಇಟ್ಕೊಂಡಿರ್ತಾನೆ. ಆದ್ರೆ ಶವವನ್ನ ಹೊರಸಾಗಿಸಲಾಗದೆ ಈತನ ಪೊಲೀಸರಿಗೆ ತಾನೇ ಶರಣಾಗಿರುವಂತದ್ದು. ಪೊಲೀಸರ ಮುಂದೆ ತಾನೇ ಕೊಲೆ ಮಾಡಿರೋದಾಗಿ ಈತ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿರುವಂತದ್ದು. ನಮ್ಮಿಬ್ಬರ ಮಧ್ಯೆ ಅಕ್ರಮ ಸಂಬಂಧವಿತ್ತು. ಹೀಗಾಗಿ ಏನಂತಂದ್ರೆ ಮೌನಿಕಾ ತನ್ನ ಪತ್ನಿಗೆ ಏನಂತಂದ್ರೆ ತಮ್ಮ ಅಕ್ರಮ ಸಂಬಂಧದ ಬಗ್ಗೆ ಭಯಬಿಡ್ತಾಳೆ ಅಂತ ಹೆದರಿ ನಾನು ಆಕೆಯನ್ನು ಕೊಲೆ ಮಾಡಿದ್ದೇನೆ ಎಂದು ಈತ ವಿಶಾಖಪಟ್ಟಣಂ ಪೊಲೀಸರ ಮುಂದೆ ಈಗಾಗಲೇ ತಪ್ಪಿಗೆ ಒಪ್ಕೊಂಡಿರುವಂತದ್ದು. ನವಿತಾ, ಈಗ ತಲೆ ಭಾಗ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಈಗ ಎಲ್ಲಿ ಇಟ್ಟಿದ್ದಾನೆ, ಏನು ಅದನ್ನೇನಾದ್ರೂ ಮಣ್ಣು ಮಾಡಿದ್ನಾ ಅಥವಾ ಬಿಸಾಡಿದ್ನ, ಇದರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗ್ತಾ ಇದೆ. ಜೊತೆಗೆ ಈತ ಎಷ್ಟು ದಿನ ಈ ರೀತಿಯಾಗಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದ್ದ ಶವವನ್ನ ಕಟ್ ಮಾಡಿ? ನವಿತಾ, ಈಗಾಗಲೇ ಏನಂತಂದ್ರೆ ನಮ್ಮ ವಿಶಾಖಪಟ್ಟಣಂ ಪೊಲೀಸರು ಏನಂತ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಈಗಾಗಲೇ ಏನಂತ 35ಕ್ಕೂ ಹೆಚ್ಚು ಶವದ ತುಂಡುಗಳು ಪತ್ತೆಯಾಗಿರುವಂತದ್ದು. ಆದ್ರೆ ಆಕೆ ಮೌನಿಕಾಳ ತಲೆ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಈಗ ಇನ್ನಷ್ಟು ಇದರ ಬಗ್ಗೆ ಏನಂದ್ರೆ ಮಾಹಿತಿಗಳು ನಮಗೆ ಲಭ್ಯವಾಗಬೇಕಾಗಿದೆ. ಈಗಾಗಲೇ ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಈತ ಕಳೆದ 2 ದಿನಗಳ ಹಿಂದೆ ಕೊಲೆ ಮಾಡಿ ಶವವನ್ನು ಫ್ರಿಡ್ಜ್ನಲ್ಲಿ ಇಟ್ಟುಕೊಂಡು ಅನಂತರ ಏನಂತಾರೆ ಶವವನ್ನು ಸಾಗಿಸಲಾಗದೆ
ಪೊಲೀಸರಿಗೆ ಶರಣಾಗಿರುವಂತದ್ದು ಅಂತ ಹೇಳಿಕೊಂಡಿರುವಂತದ್ದು. ಹೀಗಾಗಿ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಿ ಬರುವಂತದ್ದು ನವಿತಾ. ಅಂದ್ರೆ ಈತನ ಹಿಸ್ಟ್ರಿ ಏನು, ಯಾವ ರೀತಿಯಾಗಿ ಈತ ಅಂದ್ರೆ ಕೆಲಸ ಕಾರ್ಯ ಮಾಡ್ತಾ ಇದ್ದ, ಮನೆಯಲ್ಲಿ ಯಾರ್ಯಾರು ಇದ್ರು, ಕೇವಲ ಹೆಂಡತಿ ಮತ್ತು ಈತ ಮಾತಾ ಇದ್ದಿದ್ದ, ಈತನ ಪೇರೆಂಟ್ಸ್ ಇರ್ಲಿಲ್ವಾ, ಹೇಗೆ? ನವಿತಾ, ಈತ ಏನಂತಾರೆ INS ನ ಬೇಗ ಹಡಗು ಅಂತರಲ್ಲಿ ಅಂತ ಕೆಲಸ ಉದ್ಯೋಗಿ ಆಗಿರ್ತಾನೆ. ಕಳೆದ 5 ವರ್ಷಗಳ ಹಿಂದೆ ಈತನ ಮದುವೆ ಆಗಿರುತ್ತೆ. ಆದ್ರೆ ಏನಂತಾರೆ 2021ರಲ್ಲಿ ಏನಂತಾರೆ ಮೌನಿಕಾ ಇವಳ ಪರಿಚಯವಾದ ನಂತರ ಹೆಂಡತಿ ಮತ್ತು ಈತ ಮಾತ್ರ ಏನಂತಂದ್ರೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಏನಂತಾರೆ ವಾಸವಿರ್ತಾರೆ. ಈ ಸಂದರ್ಭದಲ್ಲಿ ಮೌನಿಕಾ ಪರಿಚಯ ಏನಂತಂದ್ರೆ ಇವನಿಗೆ ಪ್ರೀತಿಗೆ ತಿರುಗುತ್ತೆ. ಹೀಗಾಗಿ ಏನಂತಂದ್ರೆ ಇವರಿಬ್ಬರ ಮಧ್ಯೆ ಸಲುಗೆ ಬೆಳೆದು ಈಗ ಕೃತ್ಯಕ್ಕೆ ಇದೊಂದು ಘಟನೆ ಕಾರಣವಾಗಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗೆ.